ಇಲ್ಲಿ ಚಳವಳಿ ಕೂಡ ಅಹೋರಾತ್ರಿ ಮುಂದುವರೆದೈತಿ. ಈ ರಾಜ್ಯ ಹೆದ್ದಾರಿಯನ್ನ ನಿರಂತರವಾಗಿ ಕೂಡ ಬಂದ್ ಮಾಡಿದೆ. ನಾವೆಲ್ಲ ಕೂಡ ಸಾಕಷ್ಟು ವೀಕ್ಷಣೆಯನ್ನು ಮಾಡಿದ್ರಿ. ಸುಮಾರು ನಿನ್ನೆ 50-60 ಸಾವಿರ ಜನ ಬಂದು ಸಾಕಷ್ಟು ಇವತ್ತ ಸರ್ಕಾರ ಮೇಲೆ ಮತ್ತು ಕಾರ್ಖಾನೆ ಮಾಲೀಕರ ಮೇಲೆ ಈಗಾಗಲೇ ಪರಿಣಾಮ ಕೂಡ ಬೀರಿದೆ. ಆದ್ರೂ ಕೂಡ ಅವ್ರ ಮಂಡತನ ಇವತ್ತು ರೈತರಿಗೆ ರೊಕ್ಕ ಕೊಡ್ಲೇಬಾರದು ಅನ್ನುವಂತ ಹೊಲಸು ಗುಣ ಅವ್ರನ್ನ ಇವತ್ತು ಅವ್ರ ದುರಾಡಳಿತಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಬೀದಿ ಒಳಗೆ ಮಕ್ಕೋಬೇಕಾಗಿತ್ತು. ಯಾಕಂದ್ರೆ ಇವರೆಲ್ಲ ಚುನಾವಣೆ ಒಳಗ ಅಧಿಕಾರನ ಕೊಟ್ಟ ಕಬ್ಬ ಇಡೀ ನಾಡಿನ ಜನರಿಗೆ ಸಿಹಿ ಕೊಟ್ಟ ನಮಗ ರೊಕ್ಕ ಕೊಡ್ಸಪ್ಪ ಭಾಳ ಅಂತಂದ್ರೆ 3,500 ರೂಪಾಯಿ ಕೊಡ್ರಿ. ಮಹಾರಾಷ್ಟ್ರದವ್ರು ಈಗಾಗಲೇ 16 ಕಾರ್ಖಾನೆ ಅವ್ರು 3,500 ಕರ್ನಾಟಕದಾಗ 100 ಕಿಲೋಮೀಟರ್ ಹೇಳ್ತಾರು. 20 ಕಿಲೋಮೀಟರ್ದಾಗಿನ ಕಬ್ಬು ಓದಿ ಯಾಕೆ ರೊಕ್ಕ ಕೊಡುವಾರಪ್ಪ ಅಂತ ಇವತ್ತಿನ 50-60 ಸಾವಿರ ಜನ. ಈಗ ನಾವ ಎಲ್ಲಾ ಕಬ್ಬು ಬೆಳೆಗಾರರಿಗೆ ವಿನಂತಿ ಮಾಡ್ತಾ ಇದೀವಿ. ಮತ್ತೆ ಇವತ್ತು 1 ಲಕ್ಷ ಜನ ಕಬ್ಬು ಬೆಳೆಗಾರ ಸೇರತ್ತು. ನಾವು ನಿನ್ನೆ ನಮ್ಮ ಜಿಲ್ಲಾ ಉಸ್ತುವಾರಿ ಬಂದು ಘೋಷಣೆ ಮಾಡ್ತಾ ಅಂತ ಕೂಡ ವೇಟ್ ಮಾಡಿ ಬರ್ಬೋದು, ಮಾಡಿ ಕೊಡಬಾರ್ದು. ಎಲ್ಲ ಕೂಡ ಇವತ್ತು ಬಹಳ ದೊಡ್ಡ ತೀರ್ಮಾನಗಳು ಆಗ್ತಾವ. ನಾವು 12 ಗಂಟೆಗೆ 1 ಲಕ್ಷ ಜನ 100% ಸೇರ್ತು. 1 ಲಕ್ಷ ಜನ ಸೇರಿ ನಂತರ ಚಳವಳಿ ತೀರ್ಮಾನ ಬೇರೆ ಆಗ್ತದೆ. ಈಗಾಗಲೇ ಜಿಲ್ಲಾಧಿಕಾರಿ ಕೂಡ ಬೆಳಗಾವಕ್ಕೊಂದು ಸಭೆಯನ್ನು ಕರೆದಾರ. 12 ಗಂಟೆಗೆ ಒಂದು ಸಭೆ ಕರೆದರು. ಆ ಸಭೆಗೆ ಇವತ್ತು ನಮ್ಮ ಯಾರು ಕೂಡ ಮುಖಂಡರು ನಾವು ಬರೋದಿಲ್ಲ ಅನ್ನುವಂತ ಮೂಮೆಂಟ್ ಐತಿ. ಯಾಕಂದ್ರೆ ನಾವು ಹೇಳ್ತಾ ಇದ್ದಿದ್ದು 3,500 ರೂಪಾಯಿ ಇಲ್ಲಿ ಬಂದು ಸಭೆ ಮಾಡ್ರಿ, ಇಲ್ಲಿ ಬೆಲೆ ಘೋಷಣೆ ಮಾಡ್ರಿ ಅಂತ ಒತ್ತಾಯ ಮಾಡತ್ತು. ಅವರ ಅಲ್ಲಿ ಕರೆದು ಮತ್ತೇನಾರೇ ಒಂದು ನಾಟಕ ಮಾಡಿ ಕಾರ್ಖಾನೆ ಮಾಲೀಕರ ಇವತ್ತು ನಮ್ಮ ಬರೀ ದಿಗ್ಧಂಸರು. ಅದ್ರೊಳಗೆ ವಿಶೇಷವಾಗಿ ಪ್ರಭಾಕರ್ ಕೋರೆ ಅವರ ಇಡೀ ಈ ಕಬ್ಬು ಬೆಳೆಗಾರ ಸಿಸ್ಟಮೆಟಿಕ್ ಅನ್ನ ಹಾಳು ಮಾಡತಕ್ಕಂತ ಚಟುವಟಿಕೆ ಹುನ್ನಾರನ್ನ ಮಾಡಾತಾರೆ ಅನ್ನುವಂತ ವಿದ್ಯಮಾನಗಳು ನಮಗೆಲ್ಲ ಕೂಡ ಗಂಭೀರವಾಗಿ ಕಂಡು ಬಂದವು. ಪ್ರಭಾಕರ್ ಕೋರೆ ಅವರಿಗೆ ಎಚ್ಚರಿಕೆ ಕೊಡ್ತೀವಿ. ಪ್ರಭಾಕರ್ ಕೋರೆ ಅವರ ಭಿಕ್ಷುಕರಲ್ಲ. ಪ್ರಭಾಕರ್ ಕೋರೆ ಸುಮಾರು ಲಕ್ಷ ಕೋಟಿ ರೂಪಾಯಿ ಆಸ್ತಿ ಇರ್ತಕ್ಕಂತ ಒಬ್ಬ ಪ್ರಭಾವಶಾಲಿ. ನಾಚಿಕೆ ಆಗುದಿಲ್ಲ. ಅಲ್ಲಿ ಮಗಲಾಗ 20-30-40 ಕಿಲೋಮೀಟರ್ ಮಹಾರಾಷ್ಟ್ರದವರ 500 ರೂಪಾಯಿ 3,500 ರೂಪಾಯಿ ಕಬ್ಬು ಹೇಳ್ತಾರೋ. ತಕ್ಷಣ ಒಂದು ಯೋಗ್ಯವಾದ ಬೆಲೆ 3,500 ಘೋಷಣೆ ಮಾಡಿ ಚಾಲು ಮಾಡ್ಬೇಕನ್ನುವಂತ ಒಂದು ಚಿಲ್ಲರ ಬುದ್ಧಿ ಇಲ್ಲ. ಪುಣ್ಯಾತ್ಮ ನಿನಗೆ ಹೊಟ್ಟಿಗೆ ಏನು ತಿಂತೀನಿ, ನಿನ್ಗೆ ನಾಚಿಕೆ ಬರ್ತದಿಲ್ಲ. ಎದಿಯೊಳಗೆ ಇಲ್ಲದ ಒಂದ ಗುಂಡೈತೆ, ಅದು ಎಂದು ಹೋಗ್ತಿ ಗೊತ್ತಿಲ್ಲ. ರೈತರಿಗೆ ಇವತ್ತು ಒಂದು ಯೋಗ್ಯವಾದ ರೇಟ್ ಕೊಡ್ಬೇಕನ್ನುವಂತ ಚಿಲ್ಲರ ನಿನಗ ಬುದ್ಧಿ ಕೂಡ ಇಲ್ಲ ಅಂತಂದ್ರ ನಾಚಿಕೆ ಬರ್ಬೇಕ. ಇವತ್ತು ನೀವು ಕಾರ್ಖಾನೆಯವರ 50 ರೂಪಾಯಿ ಕೊಡ್ತು, ಇನ್ನೊಂದು 50 ರೂಪಾಯಿ ಕೊಡ್ತು, ಭಿಕ್ಷಾ ಕೊಡ್ತು ಅನ್ನುವಂಥದ ಲೆಕ್ಕಾಚಾರದಾಗ ಹೊಂಟಿರಿ. ನಿಮ್ಗೆ ನಾಚಿಕೆ ಆಗ್ಬೇಕು. ಇದಕ್ಕೆಲ್ಲ ಕಬ್ಬು ಬೆಳೆಗಾರ ಅರ್ಥ ಮಾಡ್ಕೋರಿ. ಇಷ್ಟೆಲ್ಲ ಸಾವಿರಾರು ಜನ ಇವತ್ತು ಅಹೋರಾತ್ರಿ ಆಗಲಿ ಹೋರಾಟ ಬೀದಿ ಒಳಗೆ ಕೂತ ನಾವು ಹೋರಾಟ ಮಾಡತ್ತು. ಇವತ್ತು ಒಬ್ಬ ಶಾಸಕ ಇಲ್ಲಿ ಬಂದಿಲ್ಲ, ಜನಪ್ರತಿನಿಧಿ ಬಂದಿಲ್ಲ, ಜಿಲ್ಲಾ ಉಸ್ತುವಾರಿ ಕೂಡ ಬಂದಿಲ್ಲ. ಕಾರ್ಖಾನೆ ಮಾಲೀಕರನ್ನ ನೀವು ಇನ್ನು ಮುಂದಿನ ದಿನಮಾನದಾಗ ವಿಚಾರ ಮಾಡ್ರಿ. ಕಾರ್ಖಾನೆ ಮಾಲೀಕರು ತಮ್ಮನ್ನ ಯಾವ ರೀತಿ ಆಳಾತಾರೋ. ನಮ್ಮ ಕಬ್ಬು ತಗೊಂಡ ನಾವು ಲಕ್ಷಾಂತರ ಜನ ಇಲ್ಲಿ ಕಬ್ಬು ಬೆಳೆದ ನಾವ ಇವತ್ತ ಬೀದಿ ಒಳಗೆ ಕೂತು ಇಡೀ ಕಾರ್ಖಾನೆ ಮಾಲೀಕರ ಶ್ರೀಮಂತ ಮಾಡಿದ್ವಿ. 2 ಕಾರ್ಖಾನೆಯನ್ನು ಕಟ್ಟ್ಯಾರು. ಇವತ್ತು ನಾವಿಲ್ಲಿ ಬೀದಿ ಒಳಗೆ ಹೋರಾಟ. ಅದಕ್ಕಾಗಿ ಎಲ್ಲಾ ಕಬ್ಬು ಬೆಳೆಗಾರ ನೀವು ಅರ್ಥ ಮಾಡ್ಕೊಂಡ ಒಬ್ರಿಗೊಬ್ರು ಎಲ್ಲರೂ ಕೂಡ ಅಲ್ಲಿ ಸುದ್ದಿ ಮಾಡಿ 12 ಗಂಟೆ ಕಣ್ಣೊಳಗಾಗಿ 1 ಲಕ್ಷ ಜನ ಕೂಡ್ರಿ. ಯಾರಾದ್ರೂ ಜಿಲ್ಲಾ ಉಸ್ತುವಾರಿ ಅವರು ಬರಲಿಲ್ಲ, ಕಾರ್ಖಾನೆ ಮಾಲೀಕರಿಗೆ ಬಂದು ಘೋಷಣೆ ಮಾಡಲಿಲ್ಲ ಅಂತಂದ್ರ ಚಳವಳಿ ಯಾವ ರೂಪ ತಾಳ್ತತಿ, ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಾಗ ಯಾವ ರೂಪ ತಾಳ್ತತಿ ಅನ್ನೋದ ನಮಗ ಗೊತ್ತಿಲ್ಲ. ಯಾಕಂದ್ರೆ ಜನ ಸಂಪೂರ್ಣ ಇವತ್ತು ಕಬ್ಬು ಬೆಳೆಗಾರ ಆಕ್ರೋಶಗ್ಯಾರ. ಕಬ್ಬು ಕಳಿಸಿ ನಾವು ಬೆಲೆ ಕೇಳಕ್ಕಾಗಿ ಬೀದಿ ಒಳಗೆ ಕೊಂಡ್ಬೇಕು ಅನ್ನುವಂತ ಆತಂಕತೆ. ತಕ್ಷಣ ಸರಿ ಮಾಡ್ಕೋತಕ್ಕಂಥ ಕೆಲಸ ಇವತ್ತು ಜಿಲ್ಲಾ ಉಸ್ತುವಾರಿ ಅವರು ಮಾಡ್ಬೇಕು. ಜಿಲ್ಲಾ ಉಸ್ತುವಾರಿ ಅವರಿಗೆ ಈ ಬೆಲೆ ಕೊಡ್ಲಿಕ್ಕೆ ಸಾಧ್ಯ ಯಾಕಪ್ಪ ಅಂತಂದ್ರ ಅವ್ರ FRP ಈಗಾಗಲೇ 3,400 ರೂಪಾಯಿ ಐತೆ. ಅದ್ರೊಳಗೆ ಬರೀ 700 ರೂಪಾಯಿ HNT ಕಟ್ ಮಾಡ್ರೆ ರೈತರಿಗೆ ಸುಮಾರು ಇಲ್ಲತ್ತಂದ್ರೆ 3,334 ರೂಪಾಯಿ. ಅದ್ರ ಮೇಲೆ ಇನ್ನೊಂದು 200 ರೂಪಾಯಿ ಘೋಷಣೆ ಮಾಡಿ ಕಾರ್ಖಾನೆ ಚಾಲು ಮಾಡ್ಲಿಕ್ಕೆ ಸಾಧ್ಯ. ನಾವೇನು ಬೇರೆ ಜಗತ್ನಾಗಿನ ಸುದ್ದಿ ಹೇಳತ್ತಿಲ್ಲ, ಜಗತ್ನಾಗಿನ ರೇಟ್ ಕೇಳತ್ತಿಲ್ಲ. ಇವತ್ತ ಕತ್ತಿಯವರು ಇರ್ಬೋದು, ಸಾಕಷ್ಟು ಚುನಾವಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇರ್ಬೋದು, ಎಲ್ಲಾ ಪ್ರಭಾವಶಾಲಿಗಳು 106 ಕೋಟಿ ರೂಪಾಯಿ ಚುನಾವಣೆ ಖರ್ಚು ಮಾಡ್ತಾರೆ.
ಕಬ್ಬು ಬೆಳೆದು ನಿಮ್ಮ ಕಾರ್ಖಾನೆ ಕಟ್ಟಿ ಮಾಲಕರನ್ನ ಮಾಡಿದ್ವು, ಶ್ರೀಮಂತರ ಮಾಡಿದ್ವು. 400 ರೂಪಾಯಿ ರೊಕ್ಕ ಕೊಡ್ರು ಅಂತಂದ್ರ ನಿಮ್ದು ಎಷ್ಟು ನಾಟಕಪ್ಪ, ಎಟ್ಟ ಈ ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ತೀರಿ, ನಿಮ್ಗೆ ಎಂದೂ ಒಳ್ಳೇದಾಗುದಿಲ್ಲ. ಇವತ್ತು ಲಕ್ಷಾಂತರ ಜನ ಇಲ್ಲಿ ಕೂಡಿ ಬೀದಿಗೆ ಬಂದರಂದ್ರೆ ಇವ್ರು ನಿಮ್ಗೆಲ್ಲ ಗೊತ್ತಿಲ್ಲ ತಿಳ್ಕೊಂಡಿರಿ. ಅವ್ರಿಗೆ ಈ ಲಕ್ಷ ಜನ ಅಲ್ಲ, ಬೆಳಗಾವ, ಬಾಗಲಕೋಟೆ ಇಲ್ಲೇ ಏನಂದ್ರು ಸುಮಾರು 20-30 ಲಕ್ಷ ಕಬ್ಬು ಬೆಳೆಗಾರದಾರ. ಅವರೆಲ್ಲ ತೀರ್ಮಾನ ಮಾಡತ್ತಾರ. ಈ ನಿಮ್ಗೆ ಲಕ್ಷಾಂತರ ಜನ ಕೂಡ್ರು 400 ರೂಪಾಯಿ ರೇಟ್ ಕೊಡಾಕ್ತಾ ಇರಲಿಲ್ಲ. ಇವ್ರು ನಮ್ಮನ್ನೆಲ್ಲ ಲೂಟಿ ಮಾಡವ್ರ ಡಿಸ್ಕಷನ್ ನಡೆದಾವ ಈಗಾಗಲೇ. ಇನ್ನು ಅಂದಾಗಿಲ್ಲಿ ಸುಮಾರು 60-70 ಸಾವಿರ ಜನ ಸೇರ್ಯಾರ. ಹೀಗಾಗಿ ದಯವಿಟ್ಟು ಕಬ್ಬು ಬೆಳೆಗಾರರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಕಬ್ಬು ಬೆಳೆಗಾರರು ತಾವೆಲ್ಲರೂ ಕೂಡ ರಕ್ಷಣೆ ಇಲ್ಲಿ ಏನು ಗುರ್ಲಾಪುರ ಸರ್ಕಲ್ದಲ್ಲಿ ನಿರಂತರವಾಗಿ ಇವತ್ತು ರಾಜ್ಯ ಹೆದ್ದಾರಿ ಚಳವಳಿ ಐತಿ. ನಮ್ಮ ಬೆಳಗಾವಿ ಜಿಲ್ಲೆ ಇರ್ಬೋದು, ಬಾಗಲಕೋಟೆ ಜಿಲ್ಲೆ ಇರ್ಬೋದು, ಬಿಜಾಪುರ ಇರ್ಬೋದು, ಎಲ್ಲಾ ಜಿಲ್ಲೆಯ ರೈತ ಬಂಧುಗಳು ತಾವ ನಿಮ್ಮ ಸಂಬಂಧ ಇಲ್ಲಿ ನಮ್ಮ ಶಶಿಕಾಂತ್ ಗುರೂಜಿ ಅವರು ನಮ್ಗೆಲ್ಲಾ ಬಳಗ ರಾತ್ರಿ ಆಗಲಿ ಯಾರು ಕೂಡ ಹೋಗಿಲ್ಲ. ಯಾರ ಮನೆಗೆ ಫ್ರೆಶ್ ಅಪ್ ಆಗ ಹೋಗಿರಿ, ಅವರೆಲ್ಲ ಬರೋದ್ನಾಗ 100 ಮಂದಿನ ಲಕ್ಷಾಂತರ ಮಂದಿನ ಕರ್ಕೊಂಡ್ ಬರ್ತಕ್ಕಂತ ಎಲ್ಲಾ ರೈತ ಬಂಧುಗಳು ಕೆಲಸ ಮಾಡಬೇಕು ಅಂದ್ರೆ ತಮ್ಮಲ್ಲಿ ಕೈ ಮುಗಿದು